ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬರು ನಮ್ಮ ಸ್ಟೂಡೆಂಟೇ ಅವರು ಕಲಿತಾ ಇದ್ದಾರೆ. ಅವ್ರಿಗೆ ಕಸ್ಟಮರು ಒಂದು ಬ್ಲೌಸ್ನ ಕೊಟ್ಟಿದ್ದಾರಂತೆ, ಇದೇ ರೀತಿಯಾಗಿ ವರ್ಕ್ ಹಾಕ್ಕೊಡಿ ಅಂತ. ಅವರು ನನಗೆ ವಾಟ್ಸಪ್ಪಲ್ಲಿ ಕೇಳಿದ್ರು ಈ ರೀತಿಯಾಗಿ ಡಿಸೈನ್ ಹೇಳ್ಕೊಡಿ ಅಂತ. ನಾನು ಅದಕ್ಕೆ ಏನು ಮಾಡಿದೆ, ಕಸ್ಟಮರ್ ಹೆಂಗಿದ್ರು ಬ್ಲೌಸ್ ಕೊಟ್ಟಿದ್ರಲ್ಲ, ಸರಿ ಇದನ್ನೇ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಆ ಡಿಸೈನ್ ಹಾಕ್ತಾಯಿದ್ದೀನಿ. ಅವ್ರು ಆ್ಯಕ್ಚುಲಿ ಸಿಂಪಲಾಗಿ ತೋರಿಸಿದ್ದು, ನಾನು ಮದುವೆ ಹೆಣ್ಣಂದಲ್ವ ಇದು ಸಿಂಪಲಾಗಿ ಹಾಕಿ ಚೆನ್ನಾಗಿ ಕಾಣಲಿ ಅಂತ ಹೇಳಿದ್ರು ಅಂದ್ಬಿಟ್ಟು ಸ್ವಲ್ಪ ಇವಾಗ ಕಾಪರ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಾದಮೇಲೆ ಪೈಪಿಂಗ್ ಥ್ರೆಡ್ ಮೇಲೆ ನಾರ್ಮಲ್ ಥ್ರೆಡ್ನ ಅಂದರೆ ಸ್ಯಾರಿ ಕಲರ್ ಥ್ರೆಡ್ನ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿ ಅದ್ರ ಪಕ್ಕ ಬಾಲ್ ಚೈನ್ನ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಅದ್ರ ಪಕ್ಕ ಕರು ಶೇಪಲ್ಲಿ ಕೊಟ್ಟು ಕರು ಶೇಪನ್ನು ಕೂಡ ಬಾಲ್ ಚೈನಲ್ಲೇ ಹಾಕಿದ್ದೀನಿ. ನಿಮಗೂ ಕೂಡ ನಾನು ಮಾಡ್ತಾ ಇರೋ ಡಿಸೈನ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿರೋ ಡಿಸೈನು ಯಾವ ರೀತಿಯಾಗಿದೆ ಅಂತ. ಪೂರ್ತಿಯಾಗಿ ನೋಡ್ಬಿಟ್ಟೇ ನನಗೆ ಕಮೆಂಟ್ಸಲ್ಲಿ ಹಾಕಿ ಯಾವ ರೀತಿಯಾಗಿತ್ತು ಅಂತ. ಯಾಕಂದರೆ ನಾನು ಮಾಡ್ತಾ ಇರೋ ಡಿಸೈನ್ ನಿಮಗೂ ಇಷ್ಟ ಆಗಿದೆ ಅಂದರೆ ನನಗೂ ಸಖತ್ ಇಷ್ಟ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ, ಮಂಜುಳಾ ಅಂತ ನಮ್ಮ ಸ್ಟೂಡೆಂಟು, ಅವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸಖತ್ತಾಗಿ ಬರ್ತಾಯಿದೆ ಅವ್ರದ್ದು ಡಿಸೈನು. ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾಯಿದ್ದಾರೆ. ಇವಾಗ ಇನ್ನೊಂದೆರಡು ತಿಂಗಳು ಅವ್ರ ಬಿಸ್ನೆಸ್ನ ಕ್ಯಾಚಪ್ ಮಾಡ್ಬೋದು ಆರಾಮ್ಸೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಹಂಗೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ಎಲ್ಲ ಕಡೆ 1000 ರೂಪಾಯಿ, 2000, 3000 ಆ ಥರ ಕೊಟ್ಟು ಎಂಬ್ರಾಯ್ಡ್ರಿನ ಕಲಿಸ್ತೇನೆ, ನಿಮಗೂ ಬೇಜಾರಾಗಿ ಬಿಟ್ಬಿಟ್ಟಿರೋರು ತುಂಬ ಜನ ಇರ್ತೀರ ಕಲಿದೇನೆ. ನಮ್ಮ ವೀಡಿಯೋಸ್ನ ನೋಡಿ ನೀವು ಯೂಟ್ಯೂಬಲ್ಲಿ ಡೈಲಿ ನಾನು ಒಂದೊಂದು ಬ್ಲೌಸ್ ಡಿಸೈನ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಆ ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀವು ಟ್ರೈ ಮಾಡಿ ವೇಸ್ಟ್ ಪೀಸ್ ಮೇಲೆ, ಮತ್ತು ನೀವು ಇನ್ನೊಂದು ಸರಿಗೆ ಬ್ಲೌಸ್ ಮೇಲೆ ಅಪ್ಲೈ ಮಾಡೋದಕ್ಕೆ ನೀವು ಪರ್ಫೆಕ್ಟ್ ಆಗಿರ್ತೀರ. ಇದು ಪ್ರಾಕ್ಟೀಸ್ ಮಾಡದೆ ಯಾವ ಕಾರಣಕ್ಕೂ ಬರೋಲ್ಲ. ಕಣ್ಣಲ್ಲಿ ನೋಡ್ದೇಟ್ಗೆ ಕಲಿಯುವಂಥದ್ದಲ್ಲ ಇದು. ಕಟಿಂಗ್ ಅಂದರೆ ಕಣ್ಣಲ್ಲಿ ನೋಡೋದಕ್ಕೆ ಕಲಿಬೋದು, ಎಂಬ್ರಾಯ್ಡ್ರಿ ಅಂದರೆ ಕಣ್ಣಲ್ಲಿ ನೋಡೋದಕ್ಕೆ ಕಲಿಯೋಕ್ಕಾಗಲ್ಲ. ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಬರ್ತೀವಿ ಅಂತ ಹಿಂಸೆ ಕೊಡ್ತಾರೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಯಾವ ರೀತಿಯಾಗಿ ಮಿಷಿನ್ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ ಅದನ್ನು ನೋಡಿ. ಯಾಕಂದರೆ ನಮಗೂ ಇಲ್ಲಿ ತುಂಬ ಆರ್ಡರ್ಸ್ ಇರುತ್ತೆ. ಯಾರಾದರೂ ವರ್ಕರ್ಸ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರೋದಾದರೆ ಬನ್ನಿ, ಆಯಿತು ನಿಮ್ಗೆಲ್ಲರಿಗೂ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು. ನಾನು ಇಲ್ಲಿ ಯಾರನ್ನೂ ವರ್ಕರ್ಸ್ ಇಟ್ಕೊಳ್ದೆ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಕಷ್ಟ ಆಗುತ್ತೆ ಎಲ್ಲನೂ ಮೇಂಟೈನ್ ಮಾಡೋಕ್ಕೆ. ಯಾಕಂದರೆ ನನಗೆ ಒಂದಿನ ಗ್ಯಾಪ್ ಆಯ್ತು ಅಂತಂದರೆ ಸುಮಾರು ಬ್ಲೌಸಸ್ ಹಂಗೆ ಪೆಂಡಿಂಗ್ ಆಗಿಬಿಡುತ್ತೆ. ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಬರೋಳ್ತಾ ಇಲ್ಲ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಯಾಕಂದರೆ ನಮಗೂ ಏನು ಯೂಟ್ಯೂಬಲ್ಲಿ ಹೇಳ್ಕೊಟ್ಟಿರೋದನ್ನ ಲೈವಲ್ಲಿ ಹೇಳ್ಕೊಡೋಕ್ಕೇನು ಕಷ್ಟ ಇಲ್ಲ, ಹೇಳ್ಕೊಡ್ಬೋದು. ಬಟ್ ಆದರೆ ನನಗಿಲ್ಲಿ ತುಂಬ ರಿಸ್ಕ್ ಆಗುತ್ತೆ. ನೀವು ಕೂಡ ಬಿಸ್ನೆಸ್ ಮಾಡ್ತಾಯಿದ್ದು ತುಂಬ ಒತ್ತಡದಲ್ಲಿದ್ದಾಗ, ನಾವು ನಿಮಗೆ ಡಿಸ್ಟರ್ಬ್ ಮಾಡಿದಾಗ ನಿಮ್ಗೆ ಯಾವ ಥರ ಇರಿಟೇಷನ್ ಆಗುತ್ತೋ ಆ ಥರ ನಮಗೂ ಒಂದು ಸ್ವಲ್ಪ ಇರಿಟೇಷನ್ ಅನ್ನೋದಕ್ಕಿಂತ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನನಗೆ. ಏನಂದರೆ ಇಲ್ಲಿ ಕಸ್ಟಮರ್ ಬಂದು ನನಗೇನು ಬೇಜಾರಿಲ್ಲ, ಕಸ್ಟಮರ್ ಬಂದು ವಾಪಸ್ ಹೋದಾಗ ಬೇಜಾರಾಗುತ್ತೆ. ಯಾಕಂದರೆ ಅವ್ರು ಪದೇ ಪದೇ ಬರ್ತಾನೆ ಇರ್ತಾರೆ. ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ನೀವು ಬಂದಿದ್ದರೆ ನಿಮಗೂ ರೆಸ್ಪಾನ್ಸ್ ಮಾಡಿಲ್ಲ, ನಿಮಗೂ ಏನು ಹೇಳ್ಕೊಟ್ಟಂಗಾಗಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ಅದರಿಂದ ನನಗೆ ಸ್ವಲ್ಪ ಹಿಂದೇಟ್ ಆಗ್ತಾಯಿದ್ದೀನಿ ಅಷ್ಟೇ. ನೋಡಿ, ನಾನಿವಾಗ ಸ್ಯಾರಿ ಕಲರ್ ಬಂದು ಆ ಥರ ಅಂದರೆ ಲೈಟ್ ಸ್ಕೈ ಬ್ಲೂ ಥರ ಕಲರ್ ಇದೆ, ಅದು ಸ್ಯಾರಿ ಕಲರ್ ಇದೆ. ಅದು ಆ ಕಲರ್ನ ನಾನು ಅದಕ್ಕೆ ಹಾಕಿದ್ದೀನಿ, ಇದಕ್ಕೆ ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ ಮಾಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ನಾನು ಬಾರ್ಡರ್ ಲೈನ್ ಕೊಟ್ಟಿದ್ನಲ್ವ, ಆ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಎರಡೆರಡು ಸರಿ ಇದು ಮೇಲೆ ಇದು ಫಿಲ್ಲಿಂಗ್ ಕೊಟ್ಕೊಂಡು ಹೋಗಿದ್ದೀನಿ. ಯಾಕಂದರೆ ಸ್ವಲ್ಪ ಹೈಲೈಟಾಗಿ ಕಾಣಲಿ, ಆ ಪೈಪಿಂಗ್ ಥ್ರೆಡ್ ಮೇಲೆ ನಾವು ಫಿಲ್ಲಿಂಗ್ ಅನ್ನೋದು ಕೊಟ್ಟಿದ್ದೀವಲ್ಲ, ಅದು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಆ ರೀತಿಯಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಾಲ್ ಚೈನ ಅಟ್ಯಾಚ್ ಹಾಕ್ಕೊಡ್ತಾಯಿದ್ದೀನಿ ಅಂದರೆ ಸ್ಟೋನ್ ಚೈನು ಹಾಕ್ಬೋದಾಗಿತ್ತು, ಹೆವಿ ಗ್ರ್ಯಾಂಡ್ ಆಗುತ್ತೆ ಅನಿಸ್ತು. ಅವ್ರು ಕೊಡೋ ಅಮೌಂಟ್ಗೆ ನಾವು ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕಾಗತ್ತೆ. ಒಬ್ಬರು ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿದ್ರು ನನಗೆ, ಮೇಡಮ್ ನಾವು ಯಾವ ರೀತಿಯಾಗಿ ಇದು ಇವಾಗ ಬ್ಲೌಸ್ಗೆ ವರ್ಕ್ ಹಾಕ್ಕೊಡ್ತೀವಲ್ವ, ಯಾವ ರೀತಿಯಾಗಿ ಅವ್ರಿಗೆ ಅಮೌಂಟ್ ಹೇಳೋದು ಪ್ಲೀಸ್ ಹೇಳಿ ಅಂತ ಹೇಳಿದ್ರಿ. ಏನು ಅಂದರೆ ಯಾವ ರೀತಿಯಾಗಿ ಅಮೌಂಟ್ ಹೇಳೋದು ಅಂದರೆ ನಿಮಗೆ ಖರ್ಚೆಲ್ಲ ಎಷ್ಟು ಬೀಳುತ್ತೆ ಅದನ್ನ ಲೆಕ್ಕ ಹಾಕ್ಕೊಳ್ಳಿ. ಇದರಲ್ಲಿ ಖರ್ಚು ಸ್ವಲ್ಪ ಕಮ್ಮಿನೇ ಬೀಳುತ್ತೆ. ಮಷಿನ್ ವರ್ಕಲ್ಲಿ ಖರ್ಚು ಸ್ವಲ್ಪ ಕಮ್ಮಿನೇ ಬೀಳುತ್ತೆ. ಹ್ಯಾಂಡ್ ವರ್ಕಲ್ಲಾದರೆ ಖರ್ಚು ಜಾಸ್ತಿನೇ ಬೀಳುತ್ತೆ, ಟೈಮು ಜಾಸ್ತಿ ತೊಗೊಳುತ್ತೆ. ಮತ್ತು ಇವಾಗ ನೀವು ಒಂದು ಡಿಸೈನ್ ಮಾಡೋಕ್ಕೆ 3 ಅವರ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. 3 ಅವರ್ ತೊಗೊಂಡ್ರೆ ನೀವಾಗ ಒಂದು ಲೈನಿಂಗ್ ಬ್ಲೌಸ್ನ 1 ಅವರ್ಗೆ ಎಷ್ಟು ಸ್ಟಿಚ್, 1 ಅವರ್ಗೆ ಒಂದು ಸ್ಟಿಚ್ ಮಾಡ್ತೀರಾ, 2 ಅವರ್ಗೆ ಒಂದು ಸ್ಟಿಚ್ ಮಾಡ್ತೀರಾ, ಅದನ್ನ ಮೈಂಡಲ್ಲಿ ಥಿಂಕ್ ಮಾಡ್ಕೊಳ್ಳಿ. ನಾನು ಅದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ನಾನು 1 ಅವರ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ. ನಾನು 1 ಅವರ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ನಾನು 1 ಅವರ್ಗೆ ಒಂದು ಬ್ಯಾಕ್ ಡಿಸೈನ್ ಮಾಡೋಕ್ಕೆ 1 ಅವರ್ ಆಗುತ್ತೆ. ಬ್ಯಾಕ್ ಡಿಸೈನ್ ಮಾಡೋಕ್ಕೆ 1 ಅವರ್ ಆದಮೇಲೆ ನನಗೆ ಒಂದು ಬ್ಲೌಸಿನ ದುಡ್ಡು ಅಂದರೆ 250 ರೂಪಾಯಿ. ಅದನ್ನು ಲೆಕ್ಕ ಹಾಕೋತೀನಿ. ಅದನ್ನು ಲೆಕ್ಕ ಹಾಕ್ಕೊಂಡು ಡಬಲ್ ಅವರ್ ಜಾಸ್ತಿ ಆಯಿತಾ ನಾನು ಆ ಅಮೌಂಟ್ ಅನ್ನೋದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ. ನೀವು ನಿಮ್ಮ ಕಡೆ ಯಾವ ರೀತಿ ಇದೆ ಬಜೆಟ್ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ಕಡೆ ಫುಲ್ ಡಿಮ್ಯಾಂಡ್ ಇದ್ದರೆ
ಅಂದರೆ ಕಾಂಪಿಟೇಷನ್ ಜಾಸ್ತಿ ಇತ್ತು ಅಂತಂದರೆ ನೀವು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ಯಾವ ರೇಂಜಿಗೆ ಹೊಲಿತಾ ಇದ್ದಾರೆ ಅದನ್ನ ನೋಡ್ಕೊಂಡು ಹೊಲಿಬೇಕು. ಕಸ್ಟಮರ್ ತುಂಬ ಚಾಲ್ತಿ ಇರ್ತಾರೆ. ಯಾಕಂದರೆ ಅವ್ರಿಗೆ ಎಲ್ಲ ಕಡೆ ವಿಚಾರಿಸ್ಕೊಂಬಿಟ್ಟಿರ್ತಾರೆ, ಕಮ್ಮಿ ಯಾವ ಕಡೆ ಇದೆಯೋ ಆ ಕಡೆ ಹೋಗೋಕ್ಕೆ. ಅದರಿಂದ ಸ್ವಲ್ಪ ಹಿಂಸೆ ಆಗುತ್ತೆ. ಏನಪ್ಪ ನಾವು ಜಾಸ್ತಿ ಅಮೌಂಟ್ ಹೇಳಿದ್ರೆ ಬರೋದೇ ಇಲ್ಲ ಅವರು ಕಸ್ಟಮರು. ಅದರಿಂದ ನಿಮ್ಮ ಬಿಸ್ನೆಸ್ ಕೊಡ್ತಾ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಅಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಕಮ್ಮಿಗೆ ಹೊಲಿತಾ ಇರಬೇಕಾದ್ರೆ ನೀವು ಜಾಸ್ತಿ ಏಕ್ದಮ್ ಹೇಳಿದ್ರೆ ಕಸ್ಟಮರ್ ಬರೋಲ್ಲ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗಿರೋರು ಇಷ್ಟು ರೇಟ್ ಹೇಳ್ತಾರೆ. ಈಗ ಬೇಸಿಕ್ ಕಲಿತಾ ಇರೋದು ಇವರು ನೋಡೋರಪ್ಪ ಇಪ್ಪಟ್ಟಿ ರೇಟ್ ಹೇಳ್ತಾರಲ್ಲಪ್ಪ ಅಂತ ಬರಲ್ರು. ಅದಕ್ಕೆ ಹೇಳ್ತಾ ಇರೋದು ನಾನು. ತುಂಬ ಜಾಸ್ತಿ ಅಮೌಂಟ್ ಹೇಳೋಕ್ಕಿಂತ ಮುಂಚೆ ಅಕ್ಕಪಕ್ಕ ಹೋಗಿ ಫಸ್ಟ್ ಟೈಲರ್ಸ್ ಹತ್ರ ವಿಚಾರಿಸ್ಕೊಳ್ಳಿ. ವಿಚಾರಿಸಾದ್ಮೇಲೆ ಬಂದು ನೀವು ಕಸ್ಟಮರ್ಗೆ ಅಮೌಂಟ್ ಅನ್ನೋದು ಹೇಳಿ. ನೋಡಿ ಮ್ಯಾಂಗೋ ಡಿಸೈನ್ ಇತ್ತು ಸೈಡಲ್ಲಿ. ಇವಾಗ ಕರ್ಲೈನ್ಗೆ ಮಧ್ಯ ಕರ್ ಶೇಪ್ ಎಲ್ಲಿ ಇದೆಯೋ ಅಲ್ಲಲ್ಲೇ ಮ್ಯಾಂಗೋ ಡಿಸೈನು ಮತ್ತು ಲೀಫ್ ಡಿಸೈನ್ ಇತ್ತು. ನಾನು ಮ್ಯಾಂಗೋ ಡಿಸೈನ್ನ ಡ್ರಾ ಮಾಡಿದ್ದೀನಿ ಮತ್ತು ಲೀಫ್ ಡಿಸೈನ್ ಕೂಡ ಡ್ರಾ ಮಾಡಿದ್ದೀನಿ. ಅದೆರಡೂ ಡ್ರಾ ಮಾಡಿ ಏನಪ್ಪ ಮಾಡಾದಮೇಲೆ ಬಳ್ಳಿ ಸುತ್ತ ಏನು ಮಾಡಿದ್ದೀನಿ ಅಂತಂದರೆ ಸ್ಮಾಲ್ ಲೀಫ್ ಡಿಸೈನ್ನ ಡ್ರಾ ಮಾಡ್ತಾ ಹೋಗಿದ್ದೀನಿ. ತುಂಬ ಚೆನ್ನಾಗಿ ಬಂತದು. ನನಗೂ ಸಖತ್ ಮಸ್ತಾಗಿ ಇಷ್ಟ ಆಯಿತು. ಅಂದರೆ ಕಸ್ಟಮರ್ ಬಂದು ನೋಡಿದಕ್ಕೆ ನನಗೆ 1,500 ರೂಪಾಯಿನ ಬ್ಲೌಸ್ಗಿಂತ ಈ ಬ್ಲೌಸ್ ಡಿಸೈನೇ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು. ಯಾಕಂದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ ಕೂಡ ಹೈಲೈಟ್ ಆಗಿರೋದ್ರಿಂದ, ಯಾಕಂದರೆ ಬ್ಲೂ ಮತ್ತು ಸ್ಕೈ ಬ್ಲೂ ಎರಡು ಕಾಂಬಿನೇಷನ್ ಇರೋದ್ರಿಂದ ಹೈಲೈಟಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕೊಡ್ತಾಯಿದ್ದೀನಿ ಅಂತ. ನೀವು ಅಷ್ಟೇ ಮ್ಯಾಂಗೋ ಶೇಪ್ ಕೊಡಬೇಕಾದ್ರೆ ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕೊಡಿ. ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕೊಟ್ಟಿಲ್ಲ ಅಂತಂದರೆ ಅದು ಮ್ಯಾಂಗೋ ಶೇಪ್ ಹೋಗಿ ಇನ್ನೇನೋ ಆ ಶೇಪ್ ಆಗಿಬಿಡುತ್ತೆ. ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕೊಡಬೇಕು, ಓಕೆನಾ, ಮ್ಯಾಂಗೋ ಶೇಪ್ಗೆ. ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ, ಓಕೆನಾ. ನೋಡಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಡಿಸೈನ್ ರಿಕ್ವೆಸ್ಟೆಡ್ ಕಳಿಸಿರೋರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಾನು ಟ್ರೇಸ್ ಮಾಡ್ಕೊಂಡಿದ್ದೀರಾ ಮ್ಯಾಮ್ ಅಂತ ಕೇಳಿದ್ರೆ ಟ್ರೇಸ್ ಮಾಡ್ಕೊಂಡಿಲ್ಲ. ಫ್ರೀ ಹ್ಯಾಂಡಲ್ಲೇ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಕಳಿಸಿರೋ ಡಿಸೈನು ಚಿಕ್ಕದಾಗಿದೆ, ನಾನು ಮಾಡಿರೋ ಡಿಸೈನು ದೊಡ್ಡದಾಗಿದೆ. ನಾನು ಮಾಡಿರೋಷ್ಟೇ ದೊಡ್ಡದಾಗಿ ಮಾಡಬೇಡಿ, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಯಾಕಂದರೆ ಅದು ಅವ್ರು ಕೇಳಿರೋದು ಆ ರೀತಿ ಇದೆ. ನಾವು ಮದುವೆ ಹುಡುಗಿಗೆ ಮಾಡಿರೋದ್ರಿಂದ ಸ್ವಲ್ಪ ತಿಕ್ಕಾಗೆ ಮತ್ತು ಹೈಲೈಟಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮದುವೆ ಗರ್ಲ್ ಅಂದರೆ ಅದು ಸ್ವಲ್ಪ ಹೈಲೈಟಾಗಿ ಇರಬೇಕು ಮತ್ತು ಚೆನ್ನಾಗೂ ಕೂಡ ಇರಬೇಕು. ಚೆನ್ನಾಗಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಇಷ್ಟಪಡಲ್ಲ ಅವರು. ಸಿಂಪಲಾಗಿದ್ದರೆ ಇಷ್ಟಪಡಲ್ಲ, ಮದುವೆ ಗರ್ಲೆಲ್ಲ ಸಿಂಪಲಾಗಿದ್ದರೆ ಇಷ್ಟಪಡಲ್ಲ. ನಮ್ಮ ಕೈಯಿಂದನೇ ಒಂದು 10 ರೂಪಾಯಿ ಲಾಸ್ ಆದರೂ ಕೂಡ ಅವ್ರಿಗೆ ಬ್ಲೌಸಸ್ ಅನ್ನೋದು ತುಂಬ ಚೆನ್ನಾಗಿರಬೇಕು. ಆ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಓಕೆನಾ. ನೋಡಿದ್ರಲ್ವ, ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೇನು ಉಪಯುಕ್ತವಾದ ಮಾಹಿತಿ ಬೇಕು ಆ ಮಾಹಿತಿನ ಕೇಳಿ ನಾನು ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಮಾಡಿದ್ದೀನಿ. ಆ ಡಿಸೈನ್ಸ್ ಎಲ್ಲ ನಾನು ನಿಮಗೆ ಕಳಿಸ್ತೀನಿ ವೀಡಿಯೋಸ್ನ. ಅದನ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಕಳಿಸಿದ್ರೆ ನಿಜವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ನಾವು ಕೂಡ ರೆಸ್ಪಾನ್ಸ್ ಮಾಡ್ತೀವಿ, ರೆಸ್ಪಾನ್ಸ್ ಮಾಡದೇ ಇರಲ್ಲ. ಆಳವಾಗಿ ಎಲ್ಲನೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗದೆ ಏನು ತಿಳ್ಕೊಳ್ಳದೆ ನಮ್ಮ ತಲೆಗೆ ಹುಳ ಬಿಡ್ತಾ ಇದ್ದರೆ ನಮಗೇನಾಗ್ಬಿಡುತ್ತೆ ಅಂದರೆ ಸಖತ್ ಹಿಂಸೆ ಆಗ್ಬಿಡುತ್ತೆ. ಏನಂದರೆ ಮೇಡಮ್ ಅದು ಮಾಡಿದ್ರೆ ಹಿಂಗೆ ಇದು ಹೆಂಗಾಗುತ್ತೆ, ಇದು ಮಾಡಿದ್ರೆ ಅದು ಹೆಂಗಾಗುತ್ತೆ. ಏಕ್ದಮ್ ನಾವು ಕಸ್ಟಮರ್ಗೆ ಹಾಕೊಟ್ಬಿಡೋಕ್ಕಾಗಲ್ಲ ಡಿಸೈನ್ನ. ನಾವು ಬೇಸಿಕ್ಕಿಂದ ಅಡ್ವಾನ್ಸ್ಗೆ ಹೋಗಬೇಕೇ ಹೊರತು ಅಡ್ವಾನ್ಸಿಂದಾನೇ ನಾವು ಹೊಂಟೋಗ್ಬಿಡೋಕ್ಕಾಗಲ್ಲ ಬಿಸ್ನೆಸ್ಗೆ. ಬೇಸಿಕ್ಕಿಂದ ಇಂಟರ್ಮೀಡಿಯೇಟ್ಗೆ ಹೋಗಬೇಕು, ಇಂಟರ್ಮೀಡಿಯೇಟಿಂದ ಅಡ್ವಾನ್ಸ್ಗೆ ಹೋಗಬೇಕು, ಅಡ್ವಾನ್ಸಿಂದ ನಮ್ಮ ಬಿಸ್ನೆಸ್ ಲೆವೆಲ್ಗೆ ಹೋಗಬೇಕಾಗತ್ತೆ. ಇದನ್ನು ನಾವೆಲ್ಲ ದಾಟ್ಕೊ ಬಂದಿರೋದಕ್ಕೆ ನಮ್ಮ ಬ್ಲೌಸ್ ಡಿಸೈನ್ಸ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರ್ತಾ ಇರೋದು. ನಾವು ಎಲ್ಲರ ಕೈಲೂ ಬೈಸ್ಕೊಂಡು ಆಡಿಸ್ಕೊಂಡು ಕಸ್ಟಮರ್ ಕೈಲೆಲ್ಲ ಬೈಸ್ಕೊಂಡು ಎಲ್ಲ ಆಗಿದೆ ನಮಗೂ, ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿನೇ. ನೀವು ಏಕ್ದಮ್ ಅವ್ರ ಕೈಲಿ ಏನು ಬೈಸ್ಕೊಳ್ಳೇಬಾರ್ದು. ಅಷ್ಟು ನೀಟಾಗಿ ಹೇಳ್ಕೊಡೋರ ಹತ್ರ ಹೋಗಿ ಕೇಳೋಣ ಅಂದರೆ ಈಗ ನಾವು ಎಲ್ಲನೂ ನಮ್ಮ ತಲೆಗುಳ ಬಿಡ್ತಾಯಿದ್ದು. ನಾವು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ, ಯಾಕಂದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ. ನಾವು ಹೇಳೋ ಪಾಯಿಂಟ್ಸ್ ನಿಮ್ಮ ತಲೆ ಒಳಗಡೆ ಹೋಗಲ್ಲ. ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಾಗೆ ನಾನು ಈ ತಪ್ಪು ಮಾಡಿದ್ದೆ, ನನಗೆ ಈ ರೀತಿಯಾಗೆ ಪ್ರಾಬ್ಲಮ್ ಆಯಿತು, ಅದು ನಿಜ, ಮೇಡಮ್ ಹೇಳ್ತಾ ಇರೋದು ನಿಜಾನೇ ಅಂತ ನಿಮ್ಗೆ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋ ಮುಂಚೆಗೆ ತಲೆ ತಿನ್ನಬಾರ್ದು, ಓಕೆನಾ. ಏನಂದರೆ ಇವಾಗ ಡಿಸೈನ್ ನಾನು ಮಾಡಿದ್ದೀನಲ್ವ, ಇದು ಈಗ ಕೇಳಿದ್ರು ಪಾಪ ಅವರು ಡಿಸೈನ್ನ, ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಅವರು ಪ್ರಾಕ್ಟೀಸ್ ಮಾಡಿ ನಾನು ಯಾವ ರೀತಿಯಾಗಿ ರಿಂಗ್ ತಿರುಗಿಸ್ಕೊತಾ ಇದ್ದೀನಿ ಮತ್ತು ನಾನು ಯಾವ ರೀತಿಯಾಗಿ ಡ್ರಾ ಮಾಡ್ಕೊಂಡಿದ್ದೀನಿ, ನಾನು ಯಾವ ರೀತಿಯಾಗಿ ಅದಕ್ಕೆ ಫಿನಿಶಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ, ಅದನ್ನೆಲ್ಲ ನೋಡಿ ಅವರು ಕಲಿಬೇಕು. ಫಸ್ಟ್ ಸರಿನೇ ಬರಲ್ಲ ಅದು ಡಿಸೈನು, ಫಸ್ಟ್ ಸರಿನೇ ಬರಲ್ಲ. ಹೋಗ್ತಾ ಹೋಗ್ತಾ ಬರುತ್ತೆ ಹೊರತು ಫಸ್ಟ್ ಸರಿನೇ ಬರಲ್ಲ. ಅದು ಅವ್ರಿಗೆ ಮನವರಿಕೆ ಆಗುತ್ತೆ. ಮೇಡಮ್ ಮಾಡಿರೋದು ಈ ಥರ ಇದೆ, ನಾನು ಮಾಡಿರೋದು ಈ ಥರ ಇದೆ, ನೆಕ್ಸ್ಟ್ ನಾನು ಮಾಡಬೇಕಾದ್ರೆ ಈ ಚೇಂಜಸ್ನ ಮಾಡ್ಕೋಬೇಕು. ಮತ್ತು ಕಸ್ಟಮರ್ ಏನಾದರೂ ಕಂಪ್ಲೇಂಟ್ಸ್ ಹೇಳಿದಾಗ ಅದನ್ನ ನೀವು ನೆಕ್ಸ್ಟ್ ಬ್ಲೌಸ್ಗೆ ಚೇಂಜಸ್ ಮಾಡ್ಕೋಬೇಕು, ಓಕೆನಾ. ಚೇಂಜಸ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ನೀವು ಮಾಡೋಕ್ಕಾಗಲ್ಲ. ಮತ್ತು ನೀವು ನಾನು ಮಾಡಿದ್ದೆ ಡಿಸೈನು, ನಾನು ಮಾಡಿದ್ದೆ ಫಿನಿಶಿಂಗ್ ಅಂದರೆ ಯಾವ ಕಾರಣಕ್ಕೂ ಆಗಲ್ಲ. ಕಸ್ಟಮರ್ನ ನೀವು ಅಟ್ರಾಕ್ಷನ್ ಪಡಿಸಲೇಬೇಕು. ನೀವು ಡಿಸೈನ್ ಆ ಥರ ಮಾಡಬೇಕು, ಓಕೆನಾ. ಒಂದು ವೇಸ್ಟ್ ಸ್ಯಾರಿಲಿ ಚೂಡಿದಾರ್ ಸ್ಟಿಚ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತದು. ನನಗೆ ಅಂದರೆ ಫೋಟೋ ಹೊಡೆಯೋಕ್ಕೂ ಟೈಮಿಲ್ಲ, ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೂ ಟೈಮಿಲ್ಲ. ಸುಮ್ಮನೆ ನಾನು ವರ್ಕ್ ಒಂದು ಮಾಡೋದನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ.
ತುಂಬಾ ಕಷ್ಟ ಆಗ್ಬಿಡುತ್ತೆ ನನಗೆ ಅದು. ಅದಕ್ಕೋಸ್ಕರ ನೋಡಿ ಅದೆಲ್ಲ ಮಾಡ್ಕೊಂಡು ಕೂತ್ಕೋತಾ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಆರ್ಡರ್ಸ್ ಕೊಡೋದು ಫಸ್ಟು ಪ್ರಿಫರೆನ್ಸ್ ನಾನು ಕೊಡಬೇಕು. ಯಾಕಂದರೆ ಆರ್ಡರ್ಸ್ ಕೊಟ್ಟಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಕಸ್ಟಮರ್ಗೆ ನಾನು ಫಸ್ಟ್ ಆರ್ಡರ್ ಕೊಡಬೇಕು. ಆರ್ಡರ್ ಕೊಟ್ಟಾದಮೇಲೆ ನಾನು ನೆಕ್ಸ್ಟ್ ಏನೇ ಮಾಡೋದಿರೋ ಮಾಡ್ತೀನಿ ಹೊರತು ಫಸ್ಟೇ ಆರ್ಡರ್ ಕೊಡೋ ಮುಂಚೆಗೆ ನಾನೇನು ಮಾಡೋಕ್ಕೋಗಲ್ಲ. ಓಕೆನಾ? ಈ ಥರ ಎಲ್ಲ ವೀಡಿಯೋ ಎಡಿಟಿಂಗ್ ಅದೆಲ್ಲ ಏನು ಮಾಡೋಕ್ಕೋಗಲ್ಲ. ಯಾಕಂದರೆ ಫಸ್ಟು ಕಸ್ಟಮರ್ಗೆ ಬಟ್ಟೆ ತಲುಪಿಸಬೇಕು. ನಮ್ಮದಿರೋದೇ ಮೇನ್ ಬಿಸ್ನೆಸ್ ಅದು. ಯಾರ್ಯಾರಿಗೆ ಈ ವಿಡಿಯೋ ನೋಡಿ ಏನಾದರೂ ಡೌಟ್ಸ್ ಬಂದಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಏನಾದರೂ ಅಷ್ಟು ಮೀರಿ ಸಾನೇ ಪ್ರಾಬ್ಲಮ್ ಆಗಿದೆ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮತ್ತು ಅದು ನಮ್ಮ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ ಆಗಿದ್ದರೆ ಏನು ಸಜೆಷನ್ ಮಾಡಿ ತೊಗೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.